ಮೋಘನೂರ್ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಛಲವಾದಿ ನಾರಾಯಣಸ್ವಾಮಿ ಬಾಗಿ. ಬೀದರ್ ಜಿಲ್ಲೆಯ ಹುಮನಾಬಾದ್ ಕ್ಷೇತ್ರದ ಮೋಘನೂರ್ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ, ವಿಧಾನ ಪರಿಷತ್ ಸದಸ್ಯ ಮೋಳೆ ಹಾಗೂ ಶಾಸಕ ಸಿದ್ದು ಪಾಟೀಲ್ ಭಾಗವಹಿಸಿ ಮೂರ್ತಿ ಉದ್ಘಾಟನೆ ಮಾಡಿದರು. ನಂತರ ಕಾರ್ಯಕ್ರಮ ಪ್ರಾರಂಭವಾಗಿ ಮುಖಂಡರ ಭಾಷಣ ಪ್ರಾರಂಭವಾಗುತ್ತಿದ್ದಂತೆ ಗುಡುಗು ಸಹಿತ ಜೋರಾದ ಮಳೆ ಪ್ರಾರಂಭವಾಯಿತು. ಮಳೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಮಾತನಾಡುತ್ತಾ, ಕೇವಲ ದಲಿತರಲ್ಲಿ ಖರ್ಗೆ ಮಾತ್ರ ಬೆಳೆದಿದ್ದಾರೆ, ಉಳಿದ ದಲಿತರಲ್ಲಿ ಬೆಳೆದಿದ್ದಾರೆ ಹಾಗೂ ಶಾಸಕ ಸಿದ್ದು ಪಾಟೀಲ್ ಅಬ್ಬರದ ಭಾಷಣ ಮಾಡಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಧಾರಾಕಾರವಾಗಿ ಮಳೆ ಬರುತ್ತಿದ್ದರೂ ಸೇರಿದ ಜನ ಹಾಗೇ ನಿಂತು ಭಾಷಣ ಕೇಳಿದ್ದಲ್ಲದೆ ಶಿಳ್ಳೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿದರು. ನಂತರ ಹವಾ ಮಲ್ಲಿನಾಥ ಮಹಾರಾಜರು ಬಂದು ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಆಶೀರ್ವದಿಸಿದರು. ಇದೇ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಪ್ರಕಾಶ್, ಶ್ಯಾಮ್ ಲಾಲಾ ಠಾಕೂರ್, ಗೌತಮ್ ಚೌಹಾಣ್, ಅನಿಲ್ ಪಾಸರ್ಗಿ, ಪರಮೇಶ್ವರ್ ಕಾಳಮಂದರ್ಗಿ, ವೀರೇಶ್ ಸಜ್ಜನ್, ನಾಗಭೂಷಣ್ ಸಂಗಮ್, ಸುನಿಲ್ ಡಿಎನ್ ಪತ್ರಿ, ವಿನಾಯಕ ಮಣಕೋಜಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಜಕೆ ನ್ಯೂಸ್ ಕನ್ನಡ, ಹುಮನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಆದರೆ ನೋವಿನ ಸಂಗತಿ ಏನಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಬಿಟ್ಟು ರಾಜಕೀಯ ಇವತ್ತು ಉಳಿದೇ ಇಲ್ಲ. ಕಾಂಗ್ರೆಸ್ನವ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬೇಕು, ಬಿಜೆಪಿಯವ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕು, ಯಾರು DMKಗೂ ಅವರೇ ಬೇಕು, ಜನತಾದಳಕ್ಕೂ ಅವರೇ ಬೇಕು, ಇನ್ಯಾರ್ಯಾರಿಗೆ ಬೇಕು ಎಲ್ಲರೂ ಅವರೇ ಬೇಕು. ಯಾಕೆ ಹೇಳಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಿಟ್ಟು ಈ ದೇಶ ಇನ್ನು ಮುಂದೆ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಹೆಚ್ಚಿನ ಗೌರವ ಕೊಟ್ಟಿದ್ರೆ ಅದು ಭಾರತೀಯ ಜನತಾ ಪಕ್ಷ. ನಮ್ಮ ಮೇಲೆ ಬೇಕಾದಷ್ಟು ಅಪಾದನೆಗಳನ್ನು ಮಾಡಿದ್ರು, ಯಾಕಂದ್ರೆ ಅವರು ಅಧಿಕಾರದಲ್ಲಿದ್ರು, ನಾವು ಅಧಿಕಾರದಲ್ಲಿ ಇರಲಿಲ್ಲ. ಈಗ ಸಂವಿಧಾನ ತೆಗೆದು ಬಿಡ್ತಾರೆ, ಮೀಸಲಾತಿ ತೆಗೆದು ಬಿಡ್ತಾರೆ. ಅರೆ ಅದನ್ನೆಲ್ಲ ಕೇಳಿ ನಮ್ಮ ಜನರು ಬಿಜೆಪಿಯನ್ನು ವಿರೋಧ ಮಾಡ್ತಾರೆ. ಆದರೆ ನಾನು ಕೇಳ್ತೇನೆ, ಸಂವಿಧಾನ ಬಿಜೆಪಿ ಇದು ರಾಹುಲ್ ಗಾಂಧಿ ಬರೀಲೇ ಇಲ್ಲ ಅಂದ್ರೆ ಒಬ್ರು ಮಾತಾಡ್ತಾ ಇಲ್ಲ. ನನಗೇನು ಶಾಸಕನಾಗಿ ತಾವು ಮಾಡಿದ್ರಿ, ನನ್ನ ಸದಾ ನಿಮ್ಮ ಸೇವಕನಾಗಿ ನಾನು 24x ನಾನು ಕೆಲಸ ಮಾಡಿಕೊಡ್ತೀನಿ. ಯಾಕೆ ಇವತ್ತು ತಾವು ನೋಡ್ಬೋದು, ನಾನು ಯಾವಾಗ ಮುಗ್ನೂರ್ಗೆ ಬಂದೆ ಅವಾಗ ನಾನೇನು MLA ಇದ್ದಿಲ್ಲ, TP ಮೆಂಬರ್ ಇಲ್ಲ, ZP ಮೆಂಬರ್ ಇದ್ದಿಲ್ಲ. ಆದರೂ ಕೂಡ ಎಲ್ಲ ಸಮಾಜದ ಮುಖಂಡರು ಸರ್ ಇಲ್ಲೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಪೌಂಡ್ ವಾಲ್ ಆಗಬೇಕಂದಾಗ ನಾನು ಅವಾಗ ಇಂದಿನ ನಮ್ಮ ಕೇಂದ್ರ ಸಚಿವರಂತ ಭಗವಂತ ಖೂಬರು ಸುಮಾರು 3 ಲಕ್ಷ ರೂಪಾಯಿ ಕೊಟ್ಟು ಇವತ್ತು ಆ ಕಂಪೌಂಡ್ ನಿರ್ಮಾಣ ಮಾಡಿದೆವು. ಅದಕ್ಕಾಗಿ ಇವತ್ತು ನಾನು ಖೂಬಾ ಸಾಬ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆ ಇದ್ದಾಗ ಮಾಡೋದು ನಮಗೇನು ದೊಡ್ಡ ಮಾತಿಲ್ಲ, ಬಾಬಾ ಸಾಬ್ರಿಗೆ ಮಾಡ್ತೇವೆ ಅಂತ ಹೇಳೋದಿಲ್ಲ, ಇಲ್ಲೇ ಕಮ್ಮಿ. ಅದಕ್ಕಾಗಿ ಇವತ್ತು ತಮಗೆಲ್ಲರೂ ಕೂಡ ಇಷ್ಟು ಮಳೆ ಕೂಡ ಎಲ್ಲ ಬಂದರೂ ಕೂಡ ಎಲ್ಲ ತಾಯಂದಿರಿಗೆ ನನ್ನ ಕೈ ಜೋಡಿಸಿ ಇನ್ನೊಮ್ಮೆ ತಮಗೆಲ್ಲರಿಗೆ ಧನ್ಯವಾದ ಹೇಳಿ ನನ್ನ 2 ಮಾತು ಮುಗಿಸಿ ಧನ್ಯವಾದಗಳು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.